ಭಾರತ ದೇಶದಲ್ಲಿರುವಂತ ಪ್ರತಿಯೊಬ್ಬರಿಗೂ ಕೂಡ ಅಂಬೇಡ್ಕರ್ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಸೀಮಿತವಾಗಿರುವಂತವರಲ್ಲ. ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಭಾರತ ದೇಶದಲ್ಲಿ ಇಲ್ಲ ಅಂದಿದ್ರೆ ಇಷ್ಟು ನೆಮ್ಮದಿಯಾಗಿ ಇವತ್ತೆಲ್ಲರೂ ಕೂಡ ಬದುಕಲಿಕ್ಕೆ ಆಗ್ತಾ ಇಲ್ಲ. ನನ್ನ ಲೆಕ್ಕದಲ್ಲಿ ಇವತ್ತು ಏನ್ ನಾವು ಮೇಲ್ಜಾತಿ ಜನ ಇದೀವಿ ಅವರೇ ಜಾಸ್ತಿ ಅಂಬೇಡ್ಕರ್ನ ಉಪಯೋಗಿಸ್ಕೊಳ್ಳೋಂಥದ್ದು. ಹೆಂಗೆ ಅಂತಂದ್ರೆ ಆಸ್ತಿ ಪಾಸ್ತಿ ಇರುವಂಥದ್ದು ನಮ್ದೆ, ಆ ಕಾನೂನು ಕಟ್ಲೆಗಳು ನಮ್ದೆಲ್ಲ ಕೂಡ ರಕ್ಷಣೆ ಆಗ್ಲಿಕ್ಕೆ ಅಂಬೇಡ್ಕರ್ ಬರ್ದಿರುವಂತ ಸಂವಿಧಾನನೇ ಯಾರ ಹತ್ರ ಜಾಸ್ತಿ ಇರೋಂಥದ್ದು, ನಮ್ಮ ಹತ್ರನೇ ಇರೋಂಥದ್ದು. ಅದರಲ್ಲೂ ಕೂಡ ಹೆಣ್ಮಕ್ಳಿಗೆ ಪಾಪ ಹೆಣ್ಮಕ್ಳನ್ನೂ ದಿಕ್ತಪ್ಸೋಂತ ಕೆಲಸ ಮಾಡ್ತಾರೆ. ಇವತ್ತೇನಾದ್ರೂ ಮಹಿಳೆಯರು ಇಡೀ ಭಾರತ ದೇಶದಲ್ಲಿ ಇರೋಂಥ ಮಹಿಳೆಯರು ಯಾರನ್ನಾರ ಪೂಜಿಸ್ಬೇಕಂತಂದ್ರೆ ನಿಮ್ ರಾಮ್ನೋ ಲಕ್ಷ್ಮಣನೋ ಈಶ್ವರನೋ ದೇವರು ಸಬ್ಬಂಡಾರ ದೇವ್ರುಗಳಲ್ಲ, ನಿಜವಾಗಿ ಎಲ್ಲ ಹೆಣ್ಮಕ್ಳನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಅದು ಅಂಬೇಡ್ಕರ್ನ. ಅಂಬೇಡ್ಕರ್ ಏನಾದ್ರೂ ಅವತ್ತು ಆ ಸ್ವಾತಂತ್ರ್ಯ ಕೊಡದೇ ಇದ್ದಿದ್ರೆ ಇವತ್ತು ನಾವ್ ಯಾರು ಕೂಡ ಆಸ್ತಿ ಹಕ್ಕು ತಗೊಳಕ್ ಆಗ್ತಾ ಇಲ್ಲ, ಓಟ್ ಹಾಕೋ ಹಕ್ಕು ಇರ್ಲಿಲ್ಲ, ನಮ್ಮ ಪಶುಗಳ ರೀತಿ ನೋಡ್ತಾ ಇದ್ದಂಥವ್ರು. ಜನಪ್ರತಿನಿಧಿಗಳಾದ್ರೆ ಎಂಟ್ರಿ ಆಗ್ತಾರೆ, ಹೌದಲ್ಲ. ಭೂಗಳರು, ರಿಯಲ್ ಎಸ್ಟೇಟ್ ಮಾಫಿಯಾಗಳು, ದುಡ್ಡುಗಳಿರೋರು, ಕಾಸುಗಳಿರೋರು ನಾವ್ಯಾರ್ಕ ಹಾಕ್ತಿರ್ ಓಟು? ಬಂಧುಗಳೇ, ನಾನಂತೂ ಈ ಉಲ್ಲಂಕಲ್ಲು ಗ್ರಾಮದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಶಾಂತಿ ಸಭೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದಂತ ಸಂದರ್ಭದಲ್ಲಿ ನಾನು ಭಾಗವಹಿಸಿದ್ದೆ. ಅವತ್ತು ಹೇಳ್ದಂಥದ್ದು ದಲಿತರೆಲ್ಲ ಕೂಡ ಹೇಳ್ದಂಥದ್ದು ಅಂಬೇಡ್ಕರ್ ಸ್ಟ್ಯಾಚು ಊರ್ ಮುಂದೆ ಇರಬಾರ್ದು ಅಂತೇಳಿ ಅಂತ ಇದ್ದಾರೆ ಅಂತ. ಬಟ್ ಊರ್ನವ್ರು ಹೇಳಿದ್ದೇನು ಅಂತಂದ್ರೆ ಇಲ್ಲ, ಅಲ್ಲಿ ಅನುಕೂಲ ಇಲ್ಲ, ಚಿರಂಡಿ ಐತೆ, ಇದೆಲ್ಲ ಸಮಸ್ಯೆಗಳೈತೆ, ಹಂಗಾಗಿ ಅಲ್ಲಿ ಬೇಡ, ಎಲ್ಲ ಒಂದು ಒಳ್ಳೆ ರೀತಿಯಲ್ಲಿ ವ್ಯವಸ್ಥಿತವಾಗಿರುವಂತ ಜಾಗದಲ್ಲಿ ಇರ್ಲಿ, ಅಲ್ಲಿ ಬಸ್ಗಳು ಅದೆಲ್ಲ ಕೂಡ ಟರ್ನ್ ಆಗ್ತದೆ, ಅದು ತೊಂದರೆ ಆಗ್ತದೆ ಅಂತ ನಾವು ಅವತ್ತು ಹೇಳಿದ್ವಿ. ಜಿಲ್ಲಾಡಳಿತಕ್ಕೆ ಆ ಸ್ಥಳಕ್ಕೆ ಹೋಗಿ ಅದನ್ನ ಪರಿಶೀಲಿಸಿ ನಿಜವಾಗ್ಲೂ ತೊಂದರೆ ಇದ್ರೆ ನೀವು ಕೂಡ ದಲಿತರು ಕೂಡ ಅಂಬೇಡ್ಕರ್ ಇಲ್ಲೇ ಇರ್ಬೇಕು ಅಂತ ಹೇಳೋದು ತಪ್ಪು. ಆದ್ರೆ ಸವರ್ಣೀಯರು ಕೂಡ ಅಂಬೇಡ್ಕರ್ ಮುಂದೆ ಇರಬಾರ್ದು ಅಂತ ಹೇಳೋಂಥದ್ದು ತಪ್ಪು. ಯಾಕೆ ಅಂತಂದ್ರೆ ನಾನಂತೂ ಇವತ್ತು ಹೇಳ್ತೇನೆ, ಭಾರತ ದೇಶದಲ್ಲಿರುವಂತ ಪ್ರತಿಯೊಬ್ಬರಿಗೂ ಕೂಡ ಅಂಬೇಡ್ಕರ್ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಸೀಮಿತವಾಗಿರುವಂತವ್ರಲ್ಲ. ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಭಾರತ ದೇಶದಲ್ಲಿ ಇಲ್ಲ ಅಂದಿದ್ರೆ ಇಷ್ಟು ನೆಮ್ಮದಿಯಾಗಿ ಇವತ್ತೆಲ್ಲರೂ ಕೂಡ ಬದುಕಲಿಕ್ಕೆ ಆಗ್ತಾ ಇಲ್ಲ. ನನ್ನ ಲೆಕ್ಕದಲ್ಲಿ ಇವತ್ತು ಏನ್ ನಾವು ಮೇಲ್ಜಾತಿ ಜನ ಇದೀವಿ ಅವರೇ ಜಾಸ್ತಿ ಅಂಬೇಡ್ಕರ್ನ ಉಪಯೋಗಿಸ್ಕೊಳ್ಳೋಂಥದ್ದು. ಹೆಂಗೆ ಅಂತಂದ್ರೆ ಆಸ್ತಿ ಪಾಸ್ತಿ ಇರುವಂಥದ್ದು ನಮ್ದೆ, ಆ ಕಾನೂನು ಕಟ್ಲೆಗಳು ನಮ್ದೆಲ್ಲ ಕೂಡ ರಕ್ಷಣೆ ಆಗ್ಲಿಕ್ಕೆ ಅಂಬೇಡ್ಕರ್ ಬರ್ದಿರುವಂತ ಸಂವಿಧಾನನೇ ಯಾರ ಹತ್ರ ಜಾಸ್ತಿ ಇರೋಂಥದ್ದು, ನಮ್ಮ ಹತ್ರನೇ ಇರೋಂಥದ್ದು. ಅದರಲ್ಲೂ ಕೂಡ ಹೆಣ್ಮಕ್ಳಿಗೆ ಪಾಪ ಹೆಣ್ಮಕ್ಳನ್ನೂ ದಿಕ್ತಪ್ಸೋಂತ ಕೆಲಸ ಮಾಡ್ತಾರೆ. ಇವತ್ತೇನಾದ್ರೂ ಮಹಿಳೆಯರು ಇಡೀ ಭಾರತ ದೇಶದಲ್ಲಿ ಇರೋಂಥ ಮಹಿಳೆಯರು ಯಾರನ್ನಾರ ಪೂಜಿಸ್ಬೇಕಂತಂದ್ರೆ ನಿಮ್ ರಾಮ್ನೋ ಲಕ್ಷ್ಮಣನೋ ಈಶ್ವರನೋ ದೇವರು ಸಬ್ಬಂಡಾರ ದೇವ್ರುಗಳಲ್ಲ, ನಿಜವಾಗಿ ಎಲ್ಲ ಹೆಣ್ಮಕ್ಳನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಅದು ಅಂಬೇಡ್ಕರ್ನ. ಅಂಬೇಡ್ಕರ್ ಏನಾದ್ರೂ ಅವತ್ತು ಆ ಸ್ವಾತಂತ್ರ್ಯ ಕೊಡದೇ ಇದ್ದಿದ್ರೆ ಇವತ್ತು ನಾವ್ ಯಾರು ಕೂಡ ಆಸ್ತಿ ಹಕ್ಕು ತಗೊಳಕ್ ಆಗ್ತಾ ಇಲ್ಲ, ಓಟ್ ಹಾಕೋ ಹಕ್ಕು ಇರ್ಲಿಲ್ಲ, ನಮ್ಮ ಪಶುಗಳ ರೀತಿ ನೋಡ್ತಾ ಇದ್ದಂಥದ್ದು. ಹಂಗಾಗಿ ಅಂಬೇಡ್ಕರ್ನ ದಯವಿಟ್ಟು ಒಂದು ಜಾತಿಗೆ ಇಷ್ಟು ವರ್ಷಗಳಾದ್ಮೇಲೂ ಕೂಡ ಒಂದ್ ಜಾತಿಗೆ ನಾವು ಸೀಮಿತ ಮಾಡ್ತೀವಿ ಅಂತಂದ್ರೆ ನಮ್ಮಷ್ಟು ಅಂದ್ರೆ ನಮ್ಮಷ್ಟು ಕೆಳಮಟ್ಟದ ಆಲೋಚನೆ ಇರುವಂತವ್ರು ಇನ್ನೊಬ್ರು ಇಲ್ಲ ಅನ್ನೋದನ್ನ ನಾನು ಹೇಳಲಿಕ್ಕೆ ಫಸ್ಟ್ ಇಷ್ಟಪಡ್ತೇನೆ. ಅದನ್ನ ಬಿಡ್ರಿ. ಇನ್ನೆರಡನೇದು ರಾಜಣ್ಣ ಹೇಳ್ದಂಗೆ ಈ ಊರಿನಲ್ಲಿ ಇವತ್ತೇನು ಇಲ್ಲಿ ಬಂದು ಜಾಗ ನೋಡಿದ್ವಿ, ಈ ಸ್ಥಳ ನೋಡಿದ್ಮೇಲೆ ನನ್ಗೆ ಅನಿಸ್ತಾ ಇದೆ ಇಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ ಕಟ್ಟುವಂತದ್ರಿಂದ ತೊಂದರೆ ಆಗಲ್ಲ. ಬಟ್ ಏನು ಅಂತಂದ್ರೆ ಈಗ ನೀವು ಹಾಕಿರೋಂಥ ಬೋರ್ಡ್ ಆ ಜಾಗ ಕಷ್ಟ ಆಗ್ತದೆ, ಯಾಕಂದ್ರೆ ರಸ್ತೆ ವಿಸ್ತರಣೆ ಆಗ್ಬೋದು, ಊರುಗಳು ಬೆಳೀತಾ ಇರ್ತವೆ. ಇನ್ನ ಸ್ವಲ್ಪ ಹಿಂದಕ್ಕೆ ಈಗ ಭವನ ಎಲ್ಲ ಕೂಡ ಹಾಳಾಗಿದೆ, ನಾವು ಸರ್ಕಾರ ಜೊತೆ ಮಾತಾಡ್ತೀವಿ, ಜಿಲ್ಲಾಡಳಿತ ಜೊತೆಗೂ ಕೂಡ ಮಾತಾಡ್ತೇವೆ. ಇನ್ನ ಸ್ವಲ್ಪ ಹಿಂದಕ್ಕೆ ವಿಸ್ತರಣೆ ಮಾಡಿ ಮತ್ತೆ ಹಿಂದಕ್ಕೆ ಒಂದಷ್ಟು ಸರ್ಕಾರಿ ಜಾಗ ಎಲ್ಲ ಕೂಡ ಇರೋಂಥದ್ರಿಂದ ಅಲ್ಲಿ ಒಂದು ವ್ಯವಸ್ಥಿತವಾದಂತ ಒಂದು ಭವನ ಮತ್ತು ಏನು ಇದು ಸ್ಟ್ಯಾಚು ಕೂಡ ಕಟ್ಲಿ. ಆದ್ರೆ ಎಲ್ಲ ಊರಿನ ಜನ ಕೂಡ ಸೇರ್ಕೊಂಡು ಖಂಡಿತವಾಗಿ ಮಾಡ್ರಿ. ಇವತ್ತು ಈ ಊರ್ನವರೇ ನೀವೇ ಯಾವತ್ತು ಮಾಡ್ಬೇಕಾಗಿರೋದು. ನಮ್ಮೂರಾಗ್ಲಾಗ ಒಂದು ಗಾದೆ ಹೇಳ್ತಾರೆ, ಪಕ್ಕೂರ್ ಸುಟ್ಟಂಕನ ಉಂಡೂರ್ ಪಗಮೇಲು ಅಂತೇಳಿ, ಹೌದಲ್ಲ. ಸೊ ಹಂಗಾಗಿ ಊರಾಗಿರೋಂಥವ್ರೆ ನೀವೆಲ್ಲ ಸೇರ್ಕೊಂಡು ಮಾಡ್ಬೇಕಾಗಿರೋದು. ನಾವೆಲ್ಲೆಲ್ಲಿಂಕನೂ ಬಂದಂಥವ್ರು ಎಲ್ಲರೂ ಕೂಡ ಈ ಸಂಬಂಧಗಳು ಬೆರೆಯಕ್ಕಾಗಲ್ಲ. ಒತ್ತಿನ ಇದ್ರೆ ಕಾಫಿ ಪುಡ್ಬೇಕಾ, ನೀರ್ ಬೇಕಾ, ಕಾಫಿ ಬೇಕಾ, ಟೀ ಬೇಕಾ, ಕಾಸು ಬೇಕಾ, ಕಟ್ರ್ ಬೇಕಾ, ಹುಲ್ಲು ಬೇಕಾ, ಗೊಡ್ಡು ಬೇಕಾ ಅಂತ ನೋಡ್ಕೋಬೇಕಾಗಿರೋರು ನೀವೇ. ನಿಮ್ಮ ಉಸ್ರು ಅವ್ರು ಹಿಡಿಬೇಕು, ಅವ್ರ ಉಸ್ರು ನೀವು ಹಿಡಿಬೇಕು. ಹಂಗಾಗಿ ನೀವೆಲ್ಲರೂ ಒಟ್ಟಿಗೆ ಸೇರಿ ಮಾಡ್ರಿ. ನನ್ಗೆ ಇನ್ನೊಂದು ಸಂತೋಷ ಆಗಿದ್ದೇನಂದ್ರೆ ಈ ಊರಕ್ಕೆ ಬರೋಷ್ಟೊತ್ತ ಕೈವಾರ ನಾರಾಯಣ ತಾತನವ್ರು, ಕೈವಾರ ತಾತಯ್ಯನವರು ಜಾತಿಗಳು ಕುಲಗಳ ವಿರುದ್ಧ ಬಹಳ ದೊಡ್ಡ ಇದನ್ನ ಎತ್ತಿರೋಂಥವ್ರು, ಮಹಿಳಾ ಸಮಾನತೆ ಬಗ್ಗೆ ಮಾತಾಡಿರೋಂಥವ್ರು, ಅಂಬೇಡ್ಕರ್ಗೆ ಬಹಳ ಹತ್ರವಾದಂಥವ್ರು. ಸೊ ಇಂಥ ಊರ್ನೆಲ್ಲ ಇಟ್ಕೊಂಡು ಇಂಥ ಊರಾಗಿಂತ ಗಲಾಟೆ ಆಯ್ತು ಅಂತಂದ್ರೆ ನಿಜವಾಗಿ ಕೂಡ ಕೈವಾರ ನಾರಾಯಣ ತಾತನ ದೇವಸ್ಥಾನ ಕಟ್ಟಿರೋದಕ್ಕೂ ನಾವು ಅನ್ಲಾಯಕ್ ಆಗ್ಬಿಡ್ತೀರಿ, ಅಂಬೇಡ್ಕರ್ಗೂ ಅನ್ಲಾಯಕ್ ಆಗ್ಬಿಡ್ತೀರಿ, ನಾವೆಲ್ಲದಕ್ಕೂ ಆಡ್ತೀವಿ. ಅಲ್ಲಿ ಮುಂದ್ಗಡೆ ಒಂದು ಬ್ಯಾನರ್ ಹಾಕ್ಯಾರ, ಮಡಿವಾಳ ಮಾಚೈನ್ ಮಹಾನ್ ವಚನಕಾರರು ಅವರೆಲ್ಲ ಕೂಡ. ಸೊ ಇವರೆಲ್ಲರೂ ಕೂಡ ನಮ್ಮ ಪರವಾಗಿ ಅಥವಾ ದುಡಿಯೋ ಜನರ ಪರವಾಗಿ ಧ್ವನಿ ಎತ್ತಿರುವಂತವ್ರು ಅವರೆಲ್ಲ ಕೂಡ. ಹಂಗಾಗಿ ಎಲ್ಲಾ ಜಾತಿಗಳು ಒಗ್ಗಟ್ಟಾಗಿ ಹೋಗ್ಬೇಕು, ಜಿಲ್ಲಾಡಳಿತ ಜೊತೆಗೆ ಮಾತಾಡೋಣ, ಊರ್ನವ್ರು ಎಲ್ಲರೂ ಕೂಡ ಸೇರಿಸಿ ಭವನ ಕಟ್ಲಿ. ಆದ್ರೆ ಈ ಎಲ್ಲಾ ವಿಚಾರಗಳಲ್ಲಿ ನೀವು ಅವಾಗಲೇ ಒಂದು ಪ್ರಶ್ನೆ ರಾಜಣ್ಣ ಕೇಳ್ತಾ ಇದ್ರಿ, ಜನಪ್ರತಿನಿಧಿಗಳು ಇದ್ರಲ್ಲಿ ಎಂಟ್ರಿ ಆಗ್ಬೇಕು ಅಂತ. ಜನಪ್ರತಿನಿಧಿಗಳಾದ್ರೆ ಎಂಟ್ರಿ ಆಗ್ತಾರೆ, ಹೌದಲ್ಲ. ಭೂಗಳರು, ರಿಯಲ್ ಎಸ್ಟೇಟ್ ಮಾಫಿಯಾಗಳು, ದುಡ್ಡುಗಳಿರೋರು, ಕಾಸುಗಳಿರೋರು ನಾವ್ಯಾರ್ಕ ಹಾಕ್ತಿರ್ ಒಟ್ಟು? ಇವಾಗ ಮಾತ್ರ ಅಂಬೇಡ್ಕರ್ ಗ್ಯಾಪಕ್ ಬಂದ್ಬಿಡ್ತಾನ, ವಿಗ್ರಹಕ್ಕೆ ಮಾತ್ರ ಗ್ಯಾಪಕ್ ಬಂದ್ರೆ ಹಾಕಲ್ಲ. ಅಂಬೇಡ್ಕರ್ ಅದನ್ನು ಹೇಳವ್ನಿ, ನಮ್ಗೆ ಯಾವಾಗ ಹಕ್ಕುಗಳು ಕೇಳೋದು ಮಾತ್ರ ಗೊತ್ತೈತೆ, ಕರ್ತವ್ಯಗಳಿಲ್ಲ ಆಯ್ತಾ. ಸಂವಿಧಾನದ ಕರ್ತವ್ಯಗಳು ಐತೆ. ನಾವ್ ಯಾರನ್ನ ಆಯ್ಕೆ ಮಾಡ್ಕೊಂತೀವಿ, ಎಂತವ್ರನ್ನ ಆಯ್ಕೆ ಮಾಡ್ಕೊಂತೀವಿ, ಓಟ್ಗೆ ಎಷ್ಟು ತಗಂತೀವಿ,
ಏನೇನ್ ಬೇಕು ಅಂತ ಕೇಳ್ತೀವಿ ಅವತ್ತು. ಇವೆಲ್ಲವೂ ಪ್ರಶ್ನೆಗಳಿದಾವೆ. ಬದಲಾವಣೆ ಅನ್ನೋಂಥದ್ದು ಎಲ್ಲರಿಂದನೂ ಆಗ್ಬೇಕು, ಆಗ್ತದೆ. ಅದೇ ನಿಯಮ, ಅದ್ರ ಮೇಲೆ ನಂಬಿಕೆ ಇಟ್ಟಿರೋಂಥದ್ದು. ಹಂಗಾಗಿ ರಾಜಕಾರಣ ಏನ್ ಮಾಡ್ತಾ ಇದೆ ಅಂದ್ರೆ ಅಂಬೇಡ್ಕರ್ನ ಸೋಲ್ಸಿರೋ ಇತಿಹಾಸ ಕೂಡ ಈ ದೇಶದಾಗ ಐತೆ. ಹಂಗಾಗಿ ಅದಕ್ಕಾಗಿ ನಾವೇನ್ ಬೇಸರ ಮಾಡ್ಕೊಬೇಕಾಗಿಲ್ಲ. ಅನ್ಯಾಯ ಅಂತ ಕಂಡಾಗ ನಾವ್ ವಿರೋಧ ಮಾಡ್ಲೇಬೇಕು. ಹಂಗಂತ ನಾವು ಓಟ್ ಹಾಕದೇ ಇರಕ್ಕಾಗ್ತದ? ಭಾರತ ದೇಶದ ಪ್ರಜಾಪ್ರಭುತ್ವವನ್ನು ಒಪ್ಕೊಂಡಿರೋಂಥವ್ರು, ಸಂವಿಧಾನ ಒಪ್ಕೊಂಡಿರೋಂಥವ್ರು ಮತ ಹಾಕ್ಲೇಬೇಕಾಗ್ತದೆ. ಓಟ್ ಹಾಕ್ದವ್ರೆಲ್ಲ ಕೂಡ ನಮ್ಮ ಪರವಾಗಿ ನಿಲ್ತಾರೆ, ಕೆಲಸ ಮಾಡ್ತಾರೆ ಅಂತೇಳಿ ನಾವು ಭಾವಿಸುವಂತ ಅವಶ್ಯಕತೆ ಇಲ್ಲ. ವ್ಯವಸ್ಥೆ ಬದಲಾವಣೆ ಆಗ್ತದೆ. ಬದಲಾವಣೆ ಮಾಡ್ಲಿಕ್ಕೆ ನಾವು ನೀವೆಲ್ಲರೂ ಕೂಡ ಪಣ ತೊಡೋಣ ಅಂತ ಹೇಳ್ತಾ, ಏನ್ ಉಲ್ಲಂಕಲ್ಲಲ್ಲಿ ದಯವಿಟ್ಟು ಇದ್ಯಾವುದು ಗಲಾಟೆಗಳಾಗೋದು ಬೇಡ. ಕೋಲಾರ ಜಿಲ್ಲೆ ಜಾತ್ಯತೀತ ಮೌಲ್ಯಗಳಿಗೆ ಹೆಸರಾಗಿರೋಂಥದ್ದು, ಕಮ್ಯುನಿಸ್ಟ್ ಚಳವಳಿ, ದಲಿತ ಚಳವಳಿಗಳು ಬೆಳೆದಿರೋಂಥ ನಾಡಿಲ್ಲಿ. ಸೊ ಇಂಥದಕ್ಕೆ ನಾವು ಅವಕಾಶ ಕೊಡಲ್ಲ. ಎಲ್ಲರೂ ಸಮನಾಗಿ ಹೋಗೋಣ. ಅಂಬೇಡ್ಕರ್ ದಯವಿಟ್ಟು ಯಾವುದೋ ಒಂದು ಜಾತಿಗೆ ಸೀಮಿತವಾಗಿರುವಂತವ್ರಲ್ಲ. ಅಂಬೇಡ್ಕರ್ ಎಲ್ಲರಿಗೂ ಬೇಕಾಗಿರುವಂತವ್ರು.